ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತು ಮಾಡೋಣ ವೆಜಿಟೇಬಲ್ ಮಿಕ್ಸ್ ರೀ. ನಮ್ಮ ಮನೆಯೊಳಗೆ ಸ್ವಲ್ಪ ತರಕಾರಿ ಉಳಿದಿದ್ದು ರೀ, ಅವೆಲ್ಲ ಹಾಕಿ ಒಂದು ವೆಜಿಟೇಬಲ್ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ, ಹೇಗಾಗೈತೆ ಹೇಳ್ರಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡ್ರಿ. ಬಟಾಣಿ ತೊಗೊಂಡಿದ್ದೀನಿ ರೀ, ಕ್ಯಾರೆಟು, ಬೀನ್ಸು, ಕ್ಯಾಬೇಜು, ಕಾಲಿಫ್ಲವರ್ ರೀ. ಬೇಕಂದ್ರೆ ಕ್ಯಾಪ್ಸಿಕಮ್ ಹಾಕೋರಿ. ಪನ್ನೀರ್ ಸ್ವಲ್ಪ ಇತ್ತು, ಪನ್ನೀರ್ ಹಾಕೊಳ್ತಾ ಇದ್ದೀನಿ ರೀ. ಮತ್ತು ಇದ್ರೊಳಗೆ ಬೇಕಾಗಿರೋದು ಕರಿಬೇವು ಸೊಪ್ಪು ರೀ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮ್ಯಾಟೊ, ಗಸಗಸಿ 1 ಚಮಚ ರೀ, ಕಸೂರಿ ಮೇಥಿ ಅರ್ಧ ಚಮಚ ರೀ, ಗರಂ ಮಸಾಲ ಅರ್ಧ ಚಮಚ ರೀ, ಅರಿಶಿನ ಪೌಡ್ರು ಒಂದು ಸ್ವಲ್ಪ ರೀ, ಆಮೇಲೆ ಜೀರಿಗೆ ಪೌಡರ್ ಸ್ವಲ್ಪ ರೀ, ಜೀರಿಗೆ ರೀ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ರೀ, ಮತ್ತು ಟೊಮ್ಯಾಟೊ ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ರೀ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಬಾದಾಮು, 2 ಇದು ಕಾಜು ತೊಗೊಂಡಿದ್ದೀನಿ ರೀ, ಸ್ವಲ್ಪ ಮೊಸರು ರೀ, ಆಮೇಲೆ ಸ್ವಲ್ಪ ಖಾರ ಪೌಡರ್ ರೀ. ಫಸ್ಟಿಗೆ ಏನು ಮಾಡೋದಪ್ಪ ಅಂತಂದ್ರೆ, ಒಂದು ಕಡಾಯಿದೊಳಗೆ ಒಂದು ಸ್ವಲ್ಪ ತುಪ್ಪ ಹಾಕೋದ್ರಿ. ತುಪ್ಪ ಹಾಕಿ ಇದು ಕಟ್ ಮಾಡಿ ಇಟ್ಟಿರಿದ್ದೀವಲ್ರಿ ಎಲ್ಲ ತರಕಾರಿ, ಅವೆಲ್ಲ ತರಕಾರಿ ಹಾಕಿ ಅಲ್ಲಿ ಸಣ್ಣ ಉರಿಯಾಗ ಇಟ್ಬಿಡೋದ್ರಿ. ಸಣ್ಣ ಉರಿಯಲ್ಲಿ ಇಟ್ಟು ನಾವು ಫ್ರೈ ಮಾಡ್ಕೋಬೇಕ್ರಿ. ನಾವು ಮಸಾಲೆ ರೆಡಿ ಮಾಡ್ಕೋತಾನ ಇವು ತರಕಾರಿ ಏನಾಗ್ತಾವ್ರಿ ಸಾಫ್ಟಾಗಿ ಬೆಂದು ಬಿಡ್ತಾವ್ರಿ. ಸಣ್ಣ ಉರಿ ಇಡ್ಬೇಕ್ರಿ. ಮತ್ತು ತರಕಾರಿ ಎಲ್ಲ ಹಾಕೋತು ಬಾಡಿಸ್ಕೋತ ಹೋಗೋದ್ರಿ. ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿ. ಉಪ್ಪು ಹಾಕಿದ್ರೆ ಏನಾಗ್ತೈತ್ರಿ, ನೀರು ಬಿಟ್ಕೊಂಡು ಸ್ವಲ್ಪ ಬೆಂದು ಬಿಡ್ತೈತ್ರಿ. ಅಂದ್ರೆ ನಮ್ಗೆ ವೆಜಿಟೇಬಲ್ ಪಲ್ಯ ರೀ ಜಲ್ದಿ ಆಗ್ಬಿಡ್ತೈತ್ರಿ. ನೋಡ್ರಿ ಎಲ್ಲ ತರಕಾರಿ ಹಾಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿ ಹಾಕಿ ಬಾಡಿಸ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಡೋದ್ರಿ. ಮುಚ್ಚಿಟ್ಬಿಟ್ಟು ನೀರು ಬಿಟ್ಕೊಂಡು ಅದೆಲ್ಲ ಬೆಂದು ಬಿಡ್ತೈತ್ರಿ. ಇನ್ನು ನೋಡ್ರಿ, ನಿಮ್ಗೆ ಯಾವ್ಯಾವ ಬೇಕು ತರಕಾರಿ ಅವೆಲ್ಲ ಹಾಕೋಬೋದ್ರಿ. ಇಷ್ಟ ಆಗೋ ತರಕಾರಿ ಎಲ್ಲ ಹಾಕೊಳ್ರಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳೋದ್ರಿ. ಮಿಕ್ಸಿ ಜಾರ್ ಒಳಗೆ ಏನು ಮಾಡೋದಂತ್ರಿ, ಈರುಳ್ಳಿ ಹಾಕೊಳ್ಳೋದ್ರಿ. ಆಮೇಲೆ ಅವು ಮಸಾಲೆ ಇದ್ವು ಅಲ್ರಿ, ಶುಂಠಿ ಬೆಳ್ಳುಳ್ಳಿ, ಏಲಕ್ಕಿ, ಮೆಣಸ್ಕಾಳು ರೀ, ಕ್ಲೋವ್ ರೀ ಹಾಕಿ ಅದು ಮಿಕ್ಸಿ ಮಾಡ್ಕೊಂಡು ಬಿಡೋದ್ರಿ. ಅದು ಮಿಕ್ಸಿ ಮಾಡಿ ಸೈಡಿಗೆ ತೆಗೆದು ಬಿಡೋದ್ರಿ. ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಇನ್ನೂ ರುಚಿ ಬರ್ತೈತ್ರಿ. ನಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿಲ್ರಿ. ನೋಡಿ, ಟೊಮ್ಯಾಟೊ ಹಾಕೋದ್ರಿ. ನಾ ಅರ್ಧನೇ ಟೊಮ್ಯಾಟೊ ತೊಗೊಂಡಿದ್ದೀನಿ ರೀ, ನೀವು ಬೇಕಂದ್ರೆ ಜಾಸ್ತಿ ತೊಗೋಬೋದು. ಇಲ್ಲಿ ಗಸಗಸಿ ಮತ್ತು ಎಳ್ಳು ಅರ್ಧ ಚಮಚ ತೊಗೊಂಡಿದ್ದೀನಿ ರೀ. ಮತ್ತು ಒಂದು ಏಲಕ್ಕಿ ಮತ್ತು ಪಾಪಿ ಸೀಡ್ಸ್ ರೀ, ಗಸಗಸೆ ಮತ್ತು ಎಳ್ಳು ಸ್ವಲ್ಪ ಹಾಕೊಂಡಿದ್ದೀನಿ ರೀ. ಅದ್ರೊಳಗೆ ಪುದೀನ ಕೊತ್ತಂಬರಿ ಹಾಕಿ ಇದನ್ನು ಸಣ್ಣ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿ. ಅಂದ್ರೆ ಪೇಸ್ಟ್ ಮಾಡ್ಕೊಂಡು ಇಡ್ರಿ, ಸೈಡಿಗೆ ಇಡ್ರಿ. ಅದು ತೆಗೆದಿಟ್ಟೀನಿ ರೀ ಸೈಡಿಗೆ. ಈ ಕಡೆ ತರಕಾರಿ ಒಂದು ಇಟ್ಟಿವಲ್ರಿ, ಅದನ್ನು ನೋಡ್ಕೋತಿರ್ಬೇಕ್ರಿ ಅವಾಗ ಇಲ್ಲ ಅಂದ್ರೆ ತಳ ಹಿಡ್ಕೋತೈತ್ರಿ. ನೋಡಿ, ಈ ಕಡೆ ನಮ್ಮ ತರಕಾರಿನೂ ಸಾಫ್ಟ್ ಹಾಕೋತ್ ಬಂದೈತ್ರಿ. ಹಂಗೆ ಅವಾಗ ಅದನ್ನು ಕೈ ಆಡಿಸ್ಕೋತಿರ್ಬೇಕ್ರಿ. ತರಕಾರಿ ಇಲ್ಲ ಅಂತಂದ್ರೆ ಸೀದ್ ಬಿಡ್ತೈತ್ರಿ. ಇನ್ನೊಂದು ಕಡಾಯಿ ತೊಗೊಳೋದ್ರಿ. ಅದ್ರೊಳಗೆ ಎಣ್ಣೆ 1 ಚಮಚ ಹಾಕೇನ್ರಿ, 1 ಚಮಚ ತುಪ್ಪ ಹಾಕೇನ್ರಿ, ಸ್ವಲ್ಪ ಜೀರಿಗೆ ಹಾಕೊಳ್ಳೋದ್ರಿ. ಆಮೇಲೆ ನಾ 2 ಈರುಳ್ಳಿ ತೊಗೊಂಡಿದ್ದೆ ರೀ. ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ರೀ. ಇನ್ನೂ ಒಂದು ಅರ್ಧ ಮಿಕ್ಸಿ ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ಕರಿ ಲೀವ್ಸ್ ಹಾಕೊಳ್ಳೋದ್ರಿ, ಕರಿಬೇವು ಸೊಪ್ಪು, ಆಮೇಲೆ ಪಲಾವ್ ಎಲೆ ಹಾಕೊಳ್ಳೋದ್ರಿ. ಇದು ಚೆನ್ನಾಗಿ ಬಾಡಿಸ್ಕೊಳ್ರಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದು ಅಲ್ರಿ, ಆ ಪೇಸ್ಟ್ ಹಾಕ್ಬಿಡೋದ್ರಿ, ಎಲ್ಲ ಮಸಾಲೆ ಹಾಕಿದ್ದು. ಇದನ್ನು ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಚಂದ ಬಾಡಿಸ್ಕೋಬೇಕ್ರಿ. ಈಗ ಅದು ಟೊಮ್ಯಾಟೊ ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದು ಅಲ್ರಿ, ಪುದೀನ ಟೊಮ್ಯಾಟೊ ಎಲ್ಲ ಹಾಕಿ ಅದನ್ನು ಪೇಸ್ಟ್ ಇದ್ರೊಳಗೆ ಹಾಕ್ಬಿಡೋದ್ರಿ. ನಾ ಸ್ವಲ್ಪ ಅವಸರ ಮಾಡತ್ತೇನ್ರಿ, ಗೆಸ್ಟ್ ಬಂದರು ಸಡನ್ನಾಗಿ. ಅದಕ್ಕೆ ಲೇಟ್ ಆಗೋದೈತಂದ್ರು ಫಾಸ್ಟಾಗಿ ಮಾಡಕ್ಕೆ ಹೋದೆ ರೀ. ಸ್ವಲ್ಪ ಫಾಸ್ಟ್ ಫ್ಲೇಮ್ ಇಟ್ಟು ನೀವು ಸಣ್ಣ ಉರಿ ಇಟ್ಟು ಮಾಡಿರಿ. ನೋಡಿರಿ, ಗರಂ ಮಸಾಲ ರೀ, ಅರಿಶಿನ ಪೌಡ್ರು, ಜೀರಾ ಪೌಡರ್ ರೀ, ಇಲ್ಲಿ ಖಾರ ಪೌಡ್ರ್ ಹಾಕ್ಕೊಳತ್ತೇನು ರೀ, ಅಚ್ಚಕಾರ ಪೌಡ್ರು,
ಸಣ್ಣ ಉರಿದೊಳಗೆ ಮಾಡ್ಬೇಕ್ರಿ, ಅಂದ್ರೆ ಚಂದ ಇದು ಆಕೈತ್ರಿ. ಈ ಕಡೆ ನಮ್ಮ ತಂಗಿ ಪಲ್ಯ ಮಾಡತ್ತಾಳ್ರಿ, ಮತ್ತೊಬ್ರಲ್ಲಿ ಗೆಸ್ಟ್ ಬಂದಾರಂತ ಹೇಳಿ ಅವಸರ ಮಾಡಕತ್ರು. ಆಮೇಲೆ ಇವು ತರಕಾರಿ ಇದ್ದು ಅಲ್ರಿ ನಾವು ಬೇಯಿಸಿಟ್ಟಿದ್ದು ಅವೆಲ್ಲ ಹಾಕೊಳ್ಳೋದ್ರಿ. ಹಾಕಿ ಚಂದ ಮಿಕ್ಸ್ ಮಾಡ್ರಿ. ಮೊದಲು ಸ್ವಲ್ಪ ಉಪ್ಪು ಹಾಕ್ಯವ್ರಿ. ಇದ್ರ ಉಪ್ಪು ಹಾಕೋಬೇಕಾದ್ರೆ ನಾವು ನೋಡ್ಕೊಂಡು ಉಪ್ಪು ಹಾಕೋಬೇಕ್ರಿ. ಮತ್ತು ಒಮ್ಮೆ ಜಾಸ್ತಿ ಆಯ್ತಂದ್ರೆ ಪ್ರಾಬ್ಲಮ್ ಆಗ್ಬಾರ್ದ್ರಿ. ಒಂದು ವೇಳೆ ಜಾಸ್ತಿ ಆಯ್ತಂದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಆಲೂಗಡ್ಡೆ ಕಟ್ ಮಾಡಿ ಹಾಕ್ರಿ. ಆಲೂಗಡ್ಡೆ ಎಲ್ಲ ಉಪ್ಪು ಹಿರ್ಕೊಂಡು ಬಿಡ್ತೈತ್ರಿ. ಈಗ ಸ್ವಲ್ಪ ಮೊಸರು ಜಾಸ್ತಿನೂ ಹಾಕೊಳ್ರಿ. ನಾ 2 ಚಮಚ ಹಾಕೊಳತ್ತೇನ್ರಿ. ಮೊಸರು ಜಾಸ್ತಿ ಹಾಕ್ರೂ ಚಂದ ಟೇಸ್ಟ್ ಬರ್ತೈತ್ರಿ. ಅಂದ್ರೆ ನಾವು ಟೊಮ್ಯಾಟೊ ಕಮ್ಮಿ ಹಾಕಿದೀವಲ್ರಿ, ಅರ್ಧ ಟೊಮ್ಯಾಟೊ ಅಷ್ಟೇ ಹಾಕಿವಿ. ನೀವು ಮೊಸರು ಜಾಸ್ತಿ ಕೂಡ ಹಾಕೋಬಹುದು. ಆಮೇಲೆ ಸಣ್ಣ ಉರಿಯಲ್ಲಿ ನೀರು ಹಾಕದೆ ಅದನ್ನ ಸ್ವಲ್ಪ ಬೇಯಿಸ್ಬೇಕ್ರಿ. ಆಮೇಲೆ ಅದೆಲ್ಲ ನೀರು ಬಿಟ್ಟು ಹೋದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಗ್ರೇವಿ ಮಾಡ್ಕೊಳ್ಳೋದ್ರಿ. ನಿಮ್ಮ ಥಿಕ್ನೆಸ್ ನೋಡ್ಕೊಂಡು ಮಾಡ್ಕೊಳ್ರಿ. ನಾವೊಂದು ಇದಕ್ಕೆ ಅರ್ಧ ಕಪ್ ನೀರು ಹಾಕೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಬಿತ್ತದ ನಾನು ಹಾಕ್ತಾ ಇದ್ದೀನಿ ರೀ. ಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೋದ್ರಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಪನ್ನೀರು ಫ್ರೈ ಮಾಡಿ ಇಟ್ಟಿದ್ದೆ ರೀ ನಾ ಮೊದಲೇ. ಇಲ್ಲಿ ಕರೆಂಟ್ ಹೋಯ್ತ್ರಿ, ಅದು ದಿಮ್ ಕಾಣಿಸಕತ್ತು. ಪನ್ನೀರ್ ಫ್ರೈ ಮಾಡಿದ್ದೆ ರೀ, ಅದನ್ನು ಹಾಕ್ತಾ ಇದ್ದೀನಿ ರೀ. ಆಮೇಲೆ ಕೊತ್ತಂಬರಿ ಹಾಕಿದ್ದೀನಿ ರೀ. ನೋಡ್ರಿ ನಮ್ಮದು ಪನ್ನೀರೆಲ್ಲ ಹಾಕಿ ಮಿಕ್ಸ್ ಮಾಡೀನಿ ರೀ. ಮಿಕ್ಸ್ ವೆಜ್ಜು ರೆಡಿ ಆಗೈತ್ರಿ. ನೋಡ್ರಿ ಹೆಂಗಾಗೈತೆ ಹೇಳ್ರಿ. ಆಮೇಲೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೀನಿ ರೀ. ಮನೆಯೊಳಗೆ ಕ್ರೀಮ್ ಇತ್ತು, ಅದನ್ನು ಹಾಕಿದೇನು ರೀ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.